ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಸಿಂಪಲ್ ಆದಂಥ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. 1 ರಿಂದ 1.5 ಗಂಟೆ ಒಳಗಡೆ ನಾವು ಹಾಕೋಬೋದಾದಂಥ ಒಂದು ಡಿಸೈನ್ ಇದು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. 6 ಅಥವಾ 8 ಎಳೆ ದಾರ ಮಾಡ್ಕೋಬೋದು. ಹಾಗೆಯೇ ರೌಂಡ್ ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ. ರೌಂಡ್ ಬೀಡ್ಸ್ ಇದು, ಮತ್ತು ದೊಡ್ಡದು ಲಾರ್ಜ್ ಸೈಜ್ದು. ಹಾಗೆಯೇ ಇದು ದೊಡ್ಡ ಕಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಕುಚ್ಚು ಕಟ್ಕೊಳ್ಳೋದಕ್ಕೆ 2 ಕಲರ್ ಸಿಲ್ಕ್ ಥ್ರೆಡ್, ಮತ್ತು ಜರಿ ದಾರ, ಕತ್ರಿ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಈ ರೀತಿಯಾಗಿ ನೋಡಿ, ನಾವು 6 ಎಳೆ ದಾರ ಸುತ್ತಿಟ್ಕೊಂಡಿರ್ತೀವಿ. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು 8 ಎಳೆ ಕೂಡ ಮಾಡ್ಕೋಬೋದು. ಆವಾಗ ಡಿಸೈನ್ ಸ್ವಲ್ಪ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ದಾರದ ದಪ್ಪ ಇದ್ದಾಗ. ಸೊ 6 ಎಳೆ ದಾರನ ತಗೊಂಡು ಮೊದಲು ಸೀರೆಗೆ ನಾವು ದಾರಾನ ಲಾಕ್ ಮಾಡಬೇಕು. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಬೇಕು ದಾರಾನ. ನಾನು ಇಟ್ಕೊಂಡಿದ್ದೀನಲ್ಲ ಆ ರೀತಿಯಾಗಿ ಟೈಟಾಗಿ ದಾರಾನ ಇಟ್ಕೊಂಡು ಮೊದಲಿಗೆ ಲಾಕ್ ಮಾಡಬೇಕು. ಅದಾದ ನಂತರ ಅದ್ರ ಪಕ್ಕಕ್ಕೇ ಹಾಫ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 3 ಥ್ರೆಡ್ ಇರುತ್ತೆ, ಆ 3 ಒಂದು ಮಾಡಬೇಕು. ಇದು ನಿಮಗೆ ಹಾಫ್ ಕ್ರೋಶ. ಆ ರೀತಿಯಾಗಿ 3 ಹಾಫ್ ಕ್ರೋಶ ಮಾಡಬೇಕು. ಅಂದರೆ ಸ್ಟಾರ್ಟಿಂಗ್ ನಾವು ಸೀರೆಗೆ 1 ಬಾರಿ ಲಾಕ್ ಮಾಡಿರ್ತೀವಿ, ಅದನ್ನು ಕೂಡ 1 ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟು 2 ಹಾಕ್ಕೊಬೇಕು. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡುವಾಗನೂ ಕೂಡ ನಾವು ಹಾಫ್ ಕ್ರೋಶನೇ ಮಾಡ್ಕೋಬೇಕು. ಹಾಫ್ ಕ್ರೋಶ ಮಾಡ್ಕೋಬೇಕು. 3 ಬಾರಿ ಹಾಫ್ ಕ್ರೋಶ ಮಾಡಬೇಕು. ನಾನು ನಿಧಾನವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ನಾವು ಡಬಲ್ ಕ್ರೋಶ ಅಂತ ಹೇಳ್ತೀವಲ್ಲ, ಸೊ ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ಬೋದು. ನೋಡಿ, ಕಂಬ ಮಾಡ್ತೀವಲ್ಲ ಅದರಲ್ಲಿ ಹಾಫ್ ಕಂಬ. ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು ಸೀರೆ ಒಳಗಡೆಯಿಂದ ದಾರಾನ ಮೇಲಕ್ಕೆ ಎತ್ಕೋಬೇಕು. 3 ಥ್ರೆಡ್ನ 1 ಮಾಡಬೇಕು. ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, ಆ 3 1 ಮಾಡಬೇಕು. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಟಫ್ ಅನಿಸುತ್ತೆ, ಯಾಕೆಂದರೆ 3 ಥ್ರೆಡ್ನ ನಾವು 1 ಮಾಡುವಾಗ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ. ಯಾಕೆಂದರೆ ನನಗೆ ಸ್ವಲ್ಪ ದಾರ ಪ್ರಾಬ್ಲಮ್ ಆಗ್ತಾಯಿತ್ತು, ತುಂಬ ತಿನ್ನಾಗಿತ್ತು. ಹಾಗಾಗಿ ದಾರ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿತ್ತು. ಸೊ ಹೊಸ್ದಾಗಿ ಕಲಿತಾ ಇರೋರಿಗೂ ಅದೇ ರೀತಿಯಾಗಿ ಸ್ವಲ್ಪ ಟಫ್ ಅನಿಸುತ್ತೆ. ನೋಡಿ, ಇವಾಗ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೋಬೇಕು ನಾವಿಲ್ಲಿ. ಮತ್ತು 3 ಬಾರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮೂರು ಬಾರಿ ಮಾಡ್ಕೋಬೇಕು ನಾವಿಲ್ಲಿ. ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡ್ರೆ ಆಯಿತು, ಈಸಿಯಾಗಿ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಮಾಡ್ತಿರೋರಿಗೆ ಸ್ವಲ್ಪ ನಮಗೆ ಕಷ್ಟ ಅನಿಸ್ಬೋದು, ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. 3 ಬಾರಿ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗು 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಹಾಕಿ ನೆಕ್ಸ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 3 ಸಿಂಗಲ್ ಕ್ರೋಶ ಮಾಡಬೇಕು. ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಮತ್ತೆ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, 1 ಬಾರಿ 3 ಚೈನ್ ಹಾಕಬೇಕು. 1 ಬಾರಿ ನಾವು ತಗೊಂಡಿರೋ ಅಂಥ ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಈ ಥರ ಲಾರ್ಜ್ ಸೈಜ್ದು ಮೆಟಲ್ ಬೀಡನ್ನ ಯೂಸ್ ಮಾಡಿದ್ರೆ ಇದೊಂಥರ ಪ್ಲೇನ್ ಆಗಿ ತುಂಬಾ ರಿಚ್ ಲುಕ್ ಕೊಡುತ್ತೆ ನಿಮಗೆ. ಡಿಸೈನ್ ಬೀಡ್ಸ್ಗಳಿಗಿಂತ ಈ ಬೀಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡ್ಬೋದು ನೀವು ಡಿಸೈನ್ ಬೀಡ್ಸ್ನ ಕೂಡ ತಗೊಳ್ಬೋದು. ರೌಂಡ್ ಬೀಡ್ಸು ಅಥವಾ ಬೇರೆ ಫ್ಲವರ್ ಬೀಡ್ಸು ಯಾವುದಾದ್ರೂ ಬೀಡ್ಸ್ನ ಯೂಸ್ ಮಾಡ್ಬೋದು. ಬಟ್ ಈ ಡಿಸೈನಲ್ಲಿ ಸಿಂಪಲ್ಲಾಗಿ ಈ ಬೀಡ್ಸು ಸಿಂಪಲ್ಲಾಗಿ ಬೀಡ್ಸ್ಗಳು ಕೂಡ ಇದೆ. ಡಿಸೈನು ಕೂಡ ಸಿಂಪಲ್ಲಾಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಂದ್ಬಿಟ್ಟು ನಾನು ಪ್ಲೇನ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ. ನಾನು ಅದೇ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ನಾವು 1 ರಿಂದ 1.5 ಗಂಟೆನಲ್ಲಿ ಹಾಕ್ಕೊಬೋದಾದಂಥ ಡಿಸೈನ್ ಇದು. ಸಿಂಪಲ್ಲಾಗಿ ನಾವು ಡಿಸೈನ್ಗಳನ್ನ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ತುಂಬ ಹೆವಿಯಾಗಿ ಡಿಸೈನ್ಸ್ನ ಮಾಡ್ಕೊಳಕ್ಕಾಗಲ್ಲ. ಕೆಲವೊಮ್ಮೆ ಟೈಮ್ ಇರಲ್ಲ, ಮನೆ ಕೆಲಸದ ನಡುವೆ ಫಂಕ್ಷನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಏನಾದರೂ ಕುಚ್ಚಾಕೋಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಸಿಂಪಲ್ ಆಗಿರುವಂಥ ಕುಚ್ಚುಗಳನ್ನ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ನಾವು ಸುಮ್ಮನೆ ಹಾಗೇ ಕುಚ್ಚುಗಳನ್ನ ಕಟ್ಕೊಂಡ್ಬಿಡ್ತೀವಿ. ಅದ್ರ ಬದಲು ಈ ರೀತಿ ಸ್ವಲ್ಪ ಸಿಂಪಲ್ಲಾಗಿ
ನಾವು ಕ್ರೋಶಾ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡಾಗ ಅದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಏಕೆಂದರೆ ಸಿಂಪಲ್ ಸೀರೆಗಳಿಗೆ ಓಕೆ, ಬಟ್ ಸ್ವಲ್ಪ ರೇಷ್ಮೆ ಸೀರೆಗಳಿಗೆ ನಾವು ಆ ರೀತಿಯಾಗಿ ಸಿಂಪಲ್ಲಾಗಿ ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಇಷ್ಟ ಆಗೋದು ಇಲ್ಲ ಕೆಲವರಿಗೆ. ಹಾಗಾಗಿ ಅಂಥ ಸಿಚುವೇಶನ್ಸಲ್ಲಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ಡಿಸೈನ್ಸ್ನ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಕಂಪ್ಲೀಟ್ ಆದಮೇಲೆ ನೋಡ್ಬೋದು ನೀವು ಎಷ್ಟು ಸಿಂಪಲ್ಲಾಗಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿಯೇ ಸ್ವಲ್ಪ ಲುಕ್ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂಥ ಡಿಸೈನ್ ಇದು. ನೋಡ್ತಾ ಇರ್ಬೋದು ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟು ಇದೇ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ನಿಮಗೆ. ಫಸ್ಟ್ ಸ್ಟೆಪ್ಪು 3 ಸಾರಿ ನಾವು ಹಾಕ್ಕೊಳ್ಬೇಕು. ನಾವು ಏನು ಸೀರೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀವಲ್ಲ ಅದು 3 ಬಾರಿ ಮಾಡ್ಕೊಳ್ಬೇಕು. 3 ಬಾರಿ ಸಿಂಗಲ್ ಕ್ರೋಶೆ ಮಾಡಬೇಕು, 3 ಚೈನ್ ಹಾಕಬೇಕು, ಮತ್ತು 3 ಬಾರಿ ಸಿಂಗಲ್ ಕ್ರೋಶೆ ಮಾಡಬೇಕು. ನಂತರ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾವು ತಗೊಂಡಿರುವಂಥ ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು 3 ಬಾರಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು, 3 ಚೈನ್ಗಳನ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ. ನೋಡಿ ನಾನು ಇವಾಗ ಎಂಡಿಂಗ್ ಬಂದಿದ್ದೀನಿ. ಎಂಡಿಂಗು ತೋರಿಸ್ತಾ ಇದ್ದೀನಲ್ಲ, ಈಗ ಬೀಡನ್ನ ಆ್ಯಡ್ ಮಾಡಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. 3 ಬಾರಿ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಮೂರು ಬಾರಿ ಮಾಡ್ಕೋಬೇಕು. ನಾವು ಪ್ರತಿ ಸಲನೂ ಲಾಕ್ ಮಾಡುವಾಗ 3 ಬಾರಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೀವು ಇದನ್ನು ಡಿಸೈನ್ನ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ 3 ಬಾರಿ. ಇವಾಗ ಎಂಡಿಂಗು 1-2 ಚೈನ್ಗಳನ್ನ ಹಾಕಿ ಸ್ವಲ್ಪ ದಾರ ಮೇಲಕ್ಕೆತ್ತಿ ಕಟ್ ಮಾಡ್ಕೊಳ್ಳೋಣ. ಕೊನೆಗೆ ಇದನ್ನು ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ನಿಮಗೆ ಅದು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ನೋಡಿ ಈ ಥ್ರೆಡ್ನ ಕೊನೆಗೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೇವಿ ಬ್ಲೂ ಅಂಡ್ ಬ್ರಿಂಜಾಲ್ ಪಿಂಕ್ ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿದೆ. ಸೀರೆಗೆ ಕಾಂಬಿನೇಷನ್ ಕೂಡ ಸೂಪರ್ ಆಗಿದೆ. ಕೆಲವೊಮ್ಮೆ ಸೀರೆ ಕಾಂಬಿನೇಷನಿಂದನೂ ಕುಚ್ಚು ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿ. ಇವಾಗ ನೋಡಿ ನಾನು ಪಿಂಕ್ ಕಲರಿಂದ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. 157 ದಾರ ಹಾಕ್ಕೊಂಡಿದ್ದೀನಿ. 157 ದಾರ ದೊಡ್ಡ ಕಣಿನ ಸೂಜಿ ಹಾಕಿದ್ದೀನಿ. ಮತ್ತು ನಾವಿವಾಗ ಕುಚ್ಚನ್ನು ಕಟ್ಕೊಳ್ಳುವಾಗ ನಾವು ಫೋಲ್ಡ್ ಮಾಡ್ತೀವಲ್ಲ, ಆವಾಗ ನಿಮಗೆ ಅದು 300 ಎಳೆ ಆಗುತ್ತೆ. ಆವಾಗ ನಿಮಗೆ ಕುಚ್ಚು ತುಂಬ ದಪ್ಪವಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಸಿಂಪಲ್ಲಾಗಿ ಚಿಕ್ಕದಾಗಿ ನಾವು ಕ್ರೋಶಾ ಮಾಡಿರೋದ್ರಿಂದ ಕುಚ್ಚನ್ನು ಕೂಡ ಚಿಕ್ಕದಾಗಿ ಕಟ್ಕೊಂಡ್ರೆ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೋಬೇಕು ಈ ಡಿಸೈನ್ಗೆ. ನೋಡಿ ಜರಿ ದಾರದಿಂದ ನಾನು ಕುಚ್ಚನ್ನು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಬಿಚ್ಕೊಳ್ದಿರೋ ರೀತಿಯಲ್ಲಿ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡ್ಬೇಕು. ನೋಡಿ 3 ಬಾರಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಏನು ಜರಿ ದಾರದಲ್ಲಿ ಗಂಟು ಹಾಕಿರ್ತೀವಲ್ಲ, ಆ ಗಂಟು ಒಳಗಡೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಸೂಜಿನ ಆ ಜರಿ ದಾರದ ಒಳಗಡೆಯಿಂದ ಕೆಳಗೆ ಎತ್ಕೋಬೇಕು. ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಜರಿ ದಾರ ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ಸೇ ಇರೋದಿಲ್ಲ. ಯಾಕೆಂದರೆ ನೀವು ನಾಟ್ ಮಾಡಿ ಅದ್ರ ಎಡ್ಜಿಗೆ ಕಟ್ ಮಾಡಿದ್ರೆ ನಾಟ್ ಬಿಚ್ಚೋಗೋ ಚಾನ್ಸಸ್ ಇರ್ಬೋದು, ಬಿಚ್ಕೊಳ್ಳಬಹುದು, ಇಲ್ದೇನೂ ಇರ್ಬೋದು. ಬಟ್ ಈ ರೀತಿ ಮಾಡಿದ್ರೆ ಬಿಚ್ಚೋಗೋ ಚಾನ್ಸಸ್ ಇರೋದೇ ಇಲ್ಲ. ನೋಡಿ ನಾನಿಲ್ಲಿ 4 ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಪಿಂಕ್ ಕಲರಿಂದ 4 ಕುಚ್ಚನ್ನ ಕಟ್ಟಿದ್ದೀನಿ. ನೆಕ್ಸ್ಟ್ ನಾನು ಬ್ಲೂ ಕಲರ್ ದಾರ ತಗೊಂಡಿದ್ದೀನಿ. ಸೇಮ್ 157 ದಾರನೇ ತಗೊಂಡಿರೋದು ಇದನ್ನು ಕೂಡ. ಇವಾಗ ಬ್ಲೂ ಕಲರಿಂದ ಕುಚ್ಚನ್ನ ಕಟ್ಕೋಬೇಕು. ನಾವು ಎಲ್ಲ ಕುಚ್ಚುಗಳನ್ನು ಒಂದೇ ಸಮನಾಗಿ ಚಿಕ್ಕದಾಗಿ ಕಟ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಥರ ಕ್ರೋಶಾ ಸಿಂಪಲ್ಲಾಗಿ ಮಾಡಿಬಿಟ್ಟು ನೀವು ತುಂಬ ಉದ್ದಾಗಿ ಕುಚ್ಚುಗಳನ್ನ ಕಟ್ಟಿದ್ರೆ ಚೆನ್ನಾಗಿ ಅನಿಸಲ್ಲ. ಅದು ನಿಮ್ಗೊಂಥರ ಲುಕ್ಕು ಹಾಳಾಗಿಬಿಡುತ್ತೆ. ನೀವು ಪುಟ್ಟದಾಗಿ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲುಕ್ಕು.
ನೋಡಿ ನಾನು ಇವಾಗ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ಲೂ ಕಲರ್ ದಾರದಿಂದ 3 ಕುಚ್ಚುಗಳನ್ನ ಕಟ್ಟಿದ್ದೀನಿ. ಪಿಂಕ್ ಕಲರ್ ದಾರದಿಂದ 4 ಕಟ್ಕೊಂಡಿದ್ದೀನಿ. ಬ್ಲೂ ಕಲರ್ ದಾರದಿಂದ 3 ಕುಚ್ಚುಗಳನ್ನ ಕಟ್ಟಿದ್ದೀನಿ. ನೆಕ್ಸ್ಟು ನಾವು ಪಿಂಕ್ ಕಲರ್ ದಾರದಿಂದ ಕುಚ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪಿಂಕ್ ಕಲರ್ ದಾರದಿಂದ 4 ಕುಚ್ಚುಗಳು ಬರುತ್ತೆ, ಬ್ಲೂ ಕಲರ್ ದಾರದಿಂದ 3 ಕುಚ್ಚುಗಳು ಬರುತ್ತೆ. ನೋಡಿ ನಾನು ಇವಾಗ ಫುಲ್ ಕಂಪ್ಲೀಟ್ ಮಾಡ್ಕೊಂಡಾಗಿದೆ. ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಲುಕ್ ಹೇಗಿದೆ ಅಂತ ಹೇಳಿ. ನೋಡಿ 4, 3 ಈ ರೀತಿಯಾಗಿ ನಾನು ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಕುಚ್ಚುಗಳನ್ನ 4, 3 ಅಥವಾ 5, 4 ಈ ಥರ ಕಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 4 ಕುಚ್ಚು 1 ಕಲರ್ ದಾರದಿಂದ 3 ಕುಚ್ಚು 1 ಕಲರ್ ದಾರದಿಂದ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ರೌಂಡ್ ಬೀಡ್ಸು ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಸೈನ್ಗೆ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಚೆನ್ನಾಗಿರೋ ಅಂಥ ಡಿಸೈನ್ನ ಮಾಡ್ಕೋಬೋದು ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.